ಸರ್ವೇ ಭವಂತು ಸುಖಿನಃ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತು ಆಷಾಢ ಮಾಸೆ ಕೃಷ್ಣ ಪಕ್ಷೆ ಇಂದು 6ನೇ ತಾರೀಕು ಗುರುವಾರ ಹಾಗೂ ಇಂದು ಅಷ್ಟಮಿ ತಿಥಿ ಮತ್ತು ಇಂದು ಭರಣಿ ನಕ್ಷತ್ರ. ಇಂದಿನ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಭರಣಿ ನಕ್ಷತ್ರದ ಅಧಿಪತಿ ಶುಕ್ರ. ಹೀಗಾಗಿ ಇವತ್ತು ಎಲ್ಲರಿಗೂ ಕೂಡ ಸ್ವಲ್ಪ ಸಮಾಧಾನಕರವಾಗಿ ಮಿತ್ರತ್ವದ ಅವಶ್ಯಕತೆ ನಮ್ಮ ಜೀವನದಲ್ಲಿ ಇದೆ ಎನ್ನುವಂತಹ ಭಾವನೆ ಇರುತ್ತೆ. ಮೇಷರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಎಲ್ಲರೂ ಕೂಡ ನಿಮ್ಮನ್ನು ಬಹಳ ಚೆನ್ನಾಗಿ ಮಾತನಾಡಿಸ್ತಾರೆ. ನೀವು ಕೂಡ ಬಹಳ ಸರಿಯಾದ ರೀತಿಯಲ್ಲಿ ಅವರಿಗೆ ಪ್ರತಿಕ್ರಿಯೆಯನ್ನು ಕೊಡೋದ್ರಿಂದ ಇಂದು ಮನಸ್ಸಿಗೆ ನೆಮ್ಮದಿ. ವೃಷಭ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮಿತ್ರತ್ವಗಳಲ್ಲಿ ಒಡಕು ಇತ್ಯಾದಿಗಳನ್ನು ನೋಡಬೇಕಾಗಿ ಬರೋದು ಮತ್ತು ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ಧನವನ್ನು ನೀವು ಕಳ್ಕೋಬೇಕಾಗಿ ಬರಬಹುದು. ಮಿಥುನ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ. ಗುಂಪುಗಳಲ್ಲಿ ನೀವತ್ತು ಧನಾಗಮ ಮತ್ತು ಮಿತ್ರರಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಕರ್ಕ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಹಾಗೂ ಕಾರ್ಯಕ್ಷೇತ್ರದ ಬಗ್ಗೆನೇ ನೀವು ಹೆಚ್ಚಿನ ಗಮನವನ್ನು ಇವತ್ತು ಕೊಡೋದ್ರಿಂದ ವೈಯಕ್ತಿಕ ತೊಂದರೆಗಳಿಂದ ಸ್ವಲ್ಪ ಮನಸ್ಸನ್ನು ಬೇರೆ ಕಡೆಗೆ ನೀವು ಇವತ್ತು ಹರಿಯಬಿಡಬಹುದು. ಸಿಂಹರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಚಂದ್ರ ಬಂದಿರೋದ್ರಿಂದ ಇಂದು ನಿಮಗೆ ಭಾಗ್ಯದ ಪರೀಕ್ಷೆ ಅನ್ನೋ ರೀತಿಯಲ್ಲಿ ಮನಸ್ಸಿಗೆ ಸ್ವಲ್ಪ ಕ್ಲೇಶವಾಗಬಹುದು. ಹಿರಿಯರಿಂದ ನೀವು ಮಾಡೋದು ಸರಿ ತಪ್ಪುಗಳ ಬಗ್ಗೆ ಇಂದು ಟೀಕೆಗಳನ್ನು ಕೇಳಬೇಕಾಗಿ ಬರಬಹುದು. ಆದರೆ ವಿನಯಪೂರ್ವಕವಾಗಿ ಅದನ್ನು ಒಪ್ಪಿಕೊಂಡು ಬಿಟ್ಟರೆ ಇವತ್ತು ನಿಮಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಕನ್ಯಾ ರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ. ಟೀಕೆಗಳನ್ನು ಬಹಳ ಕೇಳಬೇಕಾಗಿ ಬರಬಹುದು. ನಿಮ್ಮ ಅತಿ ಪ್ರೀತಿ ಪಾತ್ರದಿಂದ ನಿಮಗೆ ಇವತ್ತು ಬೇಕಾದಂತಹ ಪ್ರತಿಕ್ರಿಯೆ ಅಕ್ಕರೆ ಪ್ರಾಪ್ತಿ ಆಗೋದಿಲ್ಲ. ಹೀಗಾಗಿ ನಿಮ್ಮ ಪ್ರೀತಿ ಪಾತ್ರರನ್ನು ಇವತ್ತು ಮಾತನಾಡಿಸದೆ ಬಿಟ್ಟುಬಿಟ್ರೆ ಬಹಳ ಒಳ್ಳೆಯದು. ಮಾತನಾಡಿಸಿದರೆ ಮನಸ್ಸಿಗೆ ನೋವಾಗಬಹುದು. ತುಲಾ ರಾಶಿಯವರಿಗೆ ಇದು ಉತ್ತಮವಾದಂತಹ ದಿವಸ. ಎಲ್ಲ ರೀತಿಯಲ್ಲೂ ಸಹಕಾರ ಪ್ರಾಪ್ತಿ. ಬೇರೆಯವರಿಂದ ಕಾರ್ಯಕ್ಷೇತ್ರದಲ್ಲೂ ನಿಮಗೆ ಸಹಕಾರ, ದಾಂಪತ್ಯದಲ್ಲೂ ಸಹಕಾರ ಪ್ರಾಪ್ತಿ. ಮಿತ್ರರು ಕೂಡ ನಿಮಗೆ ಅನುಕೂಲಕರವಾಗಿರ್ತಾರೆ. ಹೀಗಾಗಿ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಮತ್ತು ದಾಂಪತ್ಯದಲ್ಲೂ ಕೂಡ ನೀವು ನೆಮ್ಮದಿಯನ್ನು ನೋಡಬಹುದು. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಸಾಮಾಜಿಕ ಚಟುವಟಿಕೆಗಳಲ್ಲಿ ಇವತ್ತು ಸ್ವಲ್ಪ ಹೆಚ್ಚಿನದಾದಂತಹ ಹುರುಪನ್ನು ತೋರಿಸ್ತೀರಿ. ಸೋಷಿಯಲ್ ಮೀಡಿಯಾ ಇತ್ಯಾದಿಗಳನ್ನು ಮಾಡ್ಕೊಂಡಿರೋರಿಗೆ ಉತ್ತಮವಾದಂತಹ ದಿವಸ ಮತ್ತು ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಧನು ರಾಶಿಯವರಿಗೆ ಸ್ಟೇಜ್ ಮೇಲೆ ಯಾರು ಕೆಲಸಗಳನ್ನು ಮಾಡ್ತೀರಿ, ಸ್ಟೇಜಲ್ಲಿ ಮೈಕಲ್ಲಿ ಮಾತನಾಡೋದಿರಬಹುದು ಅಥವಾ ಕಲಾವಿದರಿರಬಹುದು, ಇಂತಹವರಿಗೆ ಇಂದು ನಿಮ್ಮ ಕಲೆಯನ್ನು ಪ್ರದರ್ಶಿಸೋದಕ್ಕೆ ಅನೇಕ ರೀತಿಯ ಅವಕಾಶಗಳು ಪ್ರಾಪ್ತಿಯಾಗುತ್ತೆ. ಮಕ್ಕಳ ಬಗ್ಗೆ ಗಮನ ಇರಬೇಕು. ಯಾರ್ಯಾರು ಪೋಷಕರಿದ್ದೀರವರಿಗೆಲ್ಲರಿಗೂ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಅವಶ್ಯಕ. ಯಾರು ಬ್ಯಾಂಕ್ ಇತ್ಯಾದಿ ಹಣದ ಜೊತೆಗೇನೆ ವ್ಯವಹಾರವನ್ನು ಮಾಡ್ತೀರಿ ಅಂಥವರಿಗೆ ಇಂದು ಹೆಚ್ಚಿನ ಜಾಗರೂಕತೆ ಅವಶ್ಯಕ. ಮಕರ ರಾಶಿಯವರಿಗೆ ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿಯನ್ನು ಇವತ್ತು ಕಾಣಬಹುದು. ಆದರೂ ಆಸ್ತಿಪಾಸ್ತಿ ವಿಚಾರಗಳು, ಮನೆ ಮತ್ತು ಮನೆಯಲ್ಲಿರುವಂತಹ ಸ್ವಚ್ಛತೆ, ತಾಯಿಯ ಆರೋಗ್ಯ ಇಂತಹ ವಿಚಾರಗಳಲ್ಲಿ ಇವತ್ತು ಹೆಚ್ಚಿನ ಗಮನವನ್ನು ಕೊಡಬೇಕಾಗಿರುತ್ತೆ. ಹೀಗಾಗಿ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳ ಬಗ್ಗೆ ನೀವು ಸ್ವಲ್ಪ ಗಮನ ಕಡಿಮೆ ಮಾಡಿಕೊಳ್ಳೋದ್ರಿಂದ ತೊಂದರೆಗೆ ಒಳಗಾಗದಂತೆ ನೋಡ್ಕೋಬೇಕು. ಕುಂಭರಾಶಿಯವರಿಗೆ ಆತ್ಮವಿಶ್ವಾಸ ಬಹಳ ಚೆನ್ನಾಗಿದೆ. ಅಣ್ಣ ತಮ್ಮಂದಿರಿಂದ ಇಂದು ಸಹಕಾರ ಪ್ರಾಪ್ತಿ. ಬಂಧು ಬಾಂಧವರಿಂದ ಕೂಡ ಇವತ್ತು ನೀವು ಬಹಳ ಒಳ್ಳೆಯ ಸಂದರ್ಭಗಳನ್ನು ನೋಡುತ್ತೀರಿ. ಮೀನರಾಶಿಯವರಿಗೆ ಕುಟುಂಬದಲ್ಲಿ ಇವತ್ತು ಹೆಚ್ಚಿನ ಗಮನ ಅವಶ್ಯಕ. ಮನೆಯನ್ನು ಸ್ವಚ್ಛ ಮಾಡೋದಿರಲಿ ಅಥವಾ ಮನೆಯವರ ಜೊತೆಗೆ ಕೆಲಸವನ್ನು ಮಾಡೋದಿರಲಿ, ಮನೆಯ ಒಳಗಡೆ 4 ಗೋಡೆಗಳ ಮಧ್ಯೆ ಯಾರ ಜೊತೆ ವಾಸ ಮಾಡ್ತೀರಿ ಅವರ ಸುಖ ನಿಮಗೆ ಇವತ್ತು ಸುಖವನ್ನು ತಂದುಕೊಡೋದ್ರಿಂದ ಅವರ ಬಗ್ಗೆ ಹೆಚ್ಚಿನ ಗಮನ ಅವಶ್ಯಕ. ಮನೆಯಲ್ಲಿ ಮತ್ತು ಕುಟುಂಬದಲ್ಲಿ ಹಣಕಾಸಿನ ವಿಚಾರದಲ್ಲೂ ಕೂಡ ನೀವು ಮುಖ್ಯವಾದಂತಹ ನಿರ್ಧಾರಗಳನ್ನು ಇವತ್ತು ತೆಗೆದುಕೊಳ್ಳಬೇಕಾಗಿ ಬರಬಹುದು. ಪುನಃ ನಾಳೆ ಭೇಟಿಯಾಗೋಣ. ಗೀತಾ ಶ್ಲೋಕಗಳನ್ನು ಕೇಳೋದನ್ನು ಮತ್ತು ಶ್ರವಣ ಪಠಣ ಮನನ ಲೇಖನವನ್ನು ಮಾಡಿ ಅಂತ ನೀವು ಕೂಡ ಬೇರೆಯವರಿಗೆ ಹೇಳಿ. ಅದರಿಂದ ಅತ್ಯುತ್ತಮವಾದಂತಹ ಪುಣ್ಯ ಫಲಗಳನ್ನು ಎಲ್ಲರೂ ನೋಡಬಹುದು. ಶುಭಮಸ್ತು. ಶ್ರೀ ಕೃಷ್ಣ ವಿಜಯತೆ.